ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ನಿಶ್ಚಿತಾರ್ಥ ವಿವಾದಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಆರೋಪ ಪ್ರತ್ಯಾರೋಪದ ಹೊತ್ತಲ್ಲೇ ಸಂತ್ರಸ್ತೆ ವಿಡಿಯೋ ಸಾಕ್ಷಿ ರಿಲೀಸ್ ಮಾಡಿದ್ದಾಳೆ. ಮುಗಿಯದ ಮಾಜಿ ಸಚಿವರ ಮಗನ ನಿಶ್ಚಿತಾರ್ಥ ಪುರಾಣ. ಸಿಡಿದೆದ್ದ ಸಂತ್ರಸ್ತೆ ವಿಡಿಯೋ ಫೋಟೋ ರಿಲೀಸ್. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ನಿಶ್ಚಿತಾರ್ಥ ಪುರಾಣ ಮುಗಿಯೋ ಹಾಗೆ ಕಾಣಿಸ್ತಿಲ್ಲ. ಆರೋಪಕ್ಕೆ ಪ್ರತ್ಯಾರೋಪ, ಏಟಿಗೆ ಎದುರೇಟು ಅಂತ ಜಂಗಿ ಕುಸ್ತಿ ನಡೀತಾನೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗಿದ್ದ ಜೋಡಿ ಪ್ರೀತಿಯ ಬಲೆಗೆ ಬೀಳ್ತಾ ಇದ್ದಂತೆ ಅದ್ಧೂರಿ ನಿಶ್ಚಿತಾರ್ಥವನ್ನೂ ಮಾಡಿಕೊಂಡಿತ್ತು. ಇನ್ನೇನು ಮದುವೆ ಆಗಬೇಕು ಅನ್ನೋ ಹೊತ್ತಲ್ಲೇ ಹಾದಿ ಬೀದಿ ರಾಮಾಯಣವಾಗಿದೆ. ಮದುವೆ ಮುರಿದು ಬೀಳ್ತಾ ಇದ್ದಂತೆ ಸಂತ್ರಸ್ತೆ ಸಿಡಿದೆದ್ದಿದ್ದಾಳೆ. ನಿನ್ನೆ ಮಾಜಿ ಸಚಿವ ಪ್ರಭು ಚೌಹಾಣ್ ಮಾಡಿದ್ದ ಆರೋಪಗಳಿಗೆಲ್ಲ ಲೆಕ್ಕ ಚುಕ್ತಾ ಮಾಡಿದ್ದಾಳೆ. ಇದರ ಜೊತೆಗೆ ಫೋಟೋ ಕಹಾನಿಯನ್ನು ತೆರೆದಿಟ್ಟಿದ್ದಾಳೆ. ಪ್ರತೀಕ್ ಚೌಹಾಣ್ ವಿರುದ್ಧ ಸಂತ್ರಸ್ತೆ ಯುವತಿ ಅತ್ಯಾಚಾರ ಕೇಸ್ ದಾಖಲಿಸಿದ್ದಾಳೆ. ಹೀಗಾಗಿ ಸಂತ್ರಸ್ತೆಯನ್ನ ಬ್ರಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದ ಪೊಲೀಸರು ಮೆಡಿಕಲ್ ಟೆಸ್ಟ್ ಮಾಡಿದ್ರು. ನಂತರ ಬೀದರ್ನ ಜೆಎಂಎಫ್ಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಇದೆಲ್ಲ ಮುಗಿತಾ ಇದ್ದಂತೆ ಮಾಧ್ಯಮಗಳ ಜೊತೆ ಮಾತನಾಡಿದ ಸಂತ್ರಸ್ತೆ ಮಾಜಿ ಸಚಿವರ ಮಗನ ಕಹಾನಿ ಬಿಚ್ಚಿಟ್ಟಿದ್ದಾಳೆ. 2024ರಲ್ಲಿ ನನ್ನ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದ, ಹೀಗಾಗಿ ಆಸ್ಪತ್ರೆ ಸೇರಿದ್ದೆ ಅಂತ ವಿಡಿಯೋಗಳನ್ನ ರಿವೀಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಭಗವಂತ ಖೂಬಾರ ಷಡ್ಯಂತ್ರ ಎಂದಿದ್ದ ಪ್ರಭು ಚೌಹಾಣ್ಗೂ ಟಾಂಗ್ ಕೊಟ್ಟಿದ್ದಾರೆ. उनको मुझसे शादी नहीं करनी होगी, उनका मन भर गया होगा, मेरा यूज कर लिया होगा, उसके बाद मैं क्या बोलूं? उसको उनको क्या करना है? कुछ भी रीजन देंगे, ये लड़कों से बात करती है, वो करती है। एंगेजमेंट के पहले बात करना था ना, उन्होंने जो 2 साल से मेरा स्टडी कर रहे थे, वो जो मेरे बारे में इन्फॉर्मेशन निकाल रहे थे. ಒಟ್ನಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ನಿಶ್ಚಿತಾರ್ಥ ಪುರಾಣದ ದಿನಕ್ಕೊಂದು ಕಹಾನಿ ಹೊರಬೀಳ್ತಿವೆ. ಮುಂದೆ ಮತ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್.